60,000 ಕೋಟಿ ಮಾತ್ರ ಖರ್ಚು ಮಾಡ್ತಾ ಇರೋದು SAPಗೆ. 60,000 ಕೋಟಿ ಔಟ್ ಆಫ್ 48 lakhs. ನಾವು 3,71,000 ಕೋಟಿ ಬಜೆಟ್ ನಲ್ಲಿ 39,121 ಕೋಟಿ ರೂಪಾಯಿಗಳನ್ನ SAPಗೆ ಗೃಹಲಕ್ಷ್ಮಿ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೊಡೋದು? 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಬಿಜೆಪಿ ವಿರೋಧ ಮಾಡಿದವರು ಯಾರು? ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ವಿರೋಧ ಮಾಡೋದು ಪ್ರಮಾಣದು. ಇಟ್ಸ್ ನಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತಂದು ಮಾಡಬಾರದು. ಎಷ್ಟು ನಾವು ಖರ್ಚು ಮಾಡೋದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ? 32,000 ಕೋಟಿ. ಹೇಳಿ ನೋಡೋಣ ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? 32,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇದ್ದಾರೆ. ಒಟ್ಟು ಗ್ಯಾರಂಟಿ ಯೋಜನೆಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 56,000 ಕೋಟಿ. ಹೇಳ್ಬೇಕಲ್ವಾ? ನಾವು ಏನಾದ್ರೂ ಬಡವರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಜಾತ್ಯತೀತ ತತ್ವದ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ವಾ? ಈ ದೇಶದ ಐಕ್ಯತೆಗೆ, ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವರು ಯಾರು? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಸತ್ತೋದ್ರ? ಹೇಳಿ ನೋಡೋಣ, ಯಾರು ಸತ್ತಿದಾರ? ಈ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡೋದು. ಏನಾದ್ರು ದೇಶಭಕ್ತಿ ಈ ದೇಶದಲ್ಲಿ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾಗ್ತದೆ. ಈ ದೇಶ, ಈ ನಾಡನ್ನ ಕಟ್ಟಬೇಕಾಗ್ತದೆ ಅಲ್ವಾ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಾಣ ಕಳ್ಕೊಂಡ್ರೆ ಯಾಕೆ ಕಳ್ಕೊಂಡ್ರು? ಅವರ ಸೆಕ್ಯೂರಿಟಿ ಅವರೇ ಸೂಚನೆ ಹೊಡೆದಾಕ್ಬಿಟ್ರ? ಅದರಿಂದ ನಾವು ಇಂದಿರಾ ಗಾಂಧಿಯವ್ರನ್ನ ನೆನಕಬೇಕಾಗ್ತದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ನಾವು ಸ್ಫೂರ್ತಿಯನ್ನು ಪಡ್ಕೋಬೇಕಾಗ್ತದೆ. ಅವರು ಆದರ್ಶಗಳು ಇದ್ವಲ್ಲ, ಆ ಆದರ್ಶಗಳನ್ನೆಲ್ಲ ನಾವು ಅವರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನ ಅಲ್ವಾ? ಮಹಿಳೆಯರಿಗೆ ಇವತ್ತು ಆರ್ಥಿಕ ಶಕ್ತಿ ಕೊಟ್ಟಿರೋರು ಯಾರು? ಸಾಮಾಜಿಕ ಶಕ್ತಿ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ. ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ ಸೀಟ್ ಕೊಡಬೇಕು ಅಂತಂದ್ರೆ ಅದು 28 ಸೀಟ್ ಬರೋದು ಯಾರಿಗೆ? 2028 ಬರೋದು. ಈಗ ಬರೋದು ಈಗಲೇ ಮಾಡ್ಬಿಡೋರಪ್ಪ. ಯಾಕೆ ಕಷ್ಟ ಏನಿತ್ತು? ಇಲ್ಲಿತ್ತಲ್ಲ, ಈಗಲೇ ಮಾಡ್ಬೋದಾಗಿತ್ತು. ಮನಸ್ಸು, ರಾಜಕೀಯ ಇಚ್ಛಾ ಶಕ್ತಿ, ಬದ್ಧತೆ ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. 28ಕ್ಕೆ
ಏನು ಇರೋದಿಲ್ಲ, 28 ಆದ್ಮೇಲೆ ಇರಲ್ಲ ಅಧಿಕಾರದಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ನಾವೇ ಮೀಸಲಾತಿಯನ್ನ ಪಾರ್ಲಿಮೆಂಟ್ ನಲ್ಲೂ ಕೂಡ ಮಾಡಬೇಕು. ಮಹಿಳೆಯರಿಗೆ 50% ಮಾಡೋದ್ರ ಬಗ್ಗೆ ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ 50% ಇಲ್ವಾ? ಜಾಸ್ತಿನೇ ಇದೆ, 50ಕ್ಕಿಂತ ಜಾಸ್ತಿನೇ ಇದೆ. ನಾವು ಪಾರ್ಲಿಮೆಂಟ್ ನಲ್ಲೂ ಕೂಡ 50%ಗೆ ನಮ್ದೇನು ವಿರೋಧ ಇಲ್ಲ. ಮಹಿಳೆಯರು ಕೂಡ ಸಮಾನ ಅವಕಾಶ ಇರಬೇಕು, ಸಮಾನ ಅವಕಾಶ ಇರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅದೇನು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಟಿಕೆಟ್ ಯಾಕೆ ಕೊಡಲ್ಲ? ಆಯ್ತಪ್ಪ, ಪಾರ್ಲಿಮೆಂಟಿಗೆ 5 ಜನ ಕೊಡಲಿಲ್ಲ,